ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸೋಮವಾರ ಹತ್ತಿರವಾಗ್ತಾ ಇದ್ದ ಹಾಗೆ ಪವರ್ ಪಾಲಿಟಿಕ್ಸ್ ಜೋರಾಗಿದೆ. ಆದ್ರೆ ಅದಕ್ಕೂ ಮೊದಲೇ ಖರ್ಗೆ ಕೊಟ್ಟಂತ ಮಾತು ಮೇ ಕ್ರಾಂತಿಗೆ ಎಳ್ನೀರು ಬಿಟ್ಟಿದೆ. ಈ ಮಧ್ಯೆ ನಿನ್ನೆ ನಡೆದಂತ ಡಬಲ್ ಮೀಟಿಂಗ್ ಹಸ್ತದಲ್ಲಿ ಕುತೂಹಲವನ್ನ ಹೆಚ್ಚು ಮಾಡಿದೆ. ಸಭೆ ನಡೆಸಿರುವುದು ದಶಕಗಳ ಕಾಲ ಹೈಕಮಾಂಡ್ ಅಂಗಳದ ಚದುರಂಗದ ಮಲ್ಲ ಬಿಕೆ ಹರಿಪ್ರಸಾದ್. ಮೋಸ್ಟ್ಲಿ ಪುನರ್ರಚನೆ ಅನುಮತಿ ಪಡೆಯೋಕೆ ಸಿಎಂ ಕಸರತ್ತಿಗೆ ಹರಿತ ಆಯುಧ ಸಿಕ್ಕಂತೆ ಕಾಣಿಸ್ತಾ ಇದೆ. ಇತ್ತ ಕೆಪಿಸಿಸಿ ಪಟ್ಟದ ಕದನಕ್ಕೆ ಹೊಸ ಕಾಂಪಿಟೇಟರ್ ಎಂಟ್ರಿ ಆಗಿದೆ. ನಾಳೆ ಭಾನುವಾರ, ನಾಡಿದ್ದೇ ಸೋಮವಾರ. ಪಂಚರಾಜ್ಯಗಳ ಫಲಿತಾಂಶ ರಾಜ್ಯ ಕಾಂಗ್ರೆಸ್ನ ಎದೆಬಡಿತ ಹೆಚ್ಚಿಸಿದೆ. ಪಟ್ಟದ ಬೆಂಕಿ ಸ್ಫೋಟಿಸುವ ಸಾಧ್ಯತೆಗಳು ನಿಚ್ಚಳವಾಗಿವೆ. ಈ ಫಲಿತಾಂಶದ ಮೇಲೆ ರಾಜ್ಯದ ಪಟ್ಟದ ಲೆಕ್ಕಾಚಾರಗಳು ತೂಗಲಿವೆ. ಈ ತಕ್ಕಡಿಯ ತೂಕವನ್ನೇ ಅರಿತು ಖರ್ಗೆ ತಮ್ಮ ಹೇಳಿಕೆ ಪಾಸ್ ಮಾಡಿದ್ರಾ ಅನ್ನುವ ಚರ್ಚೆ ಹಸ್ತಪಡೆಯ ಪಡಸಾಲೆಯಲ್ಲಿ ಕೇಳಿಸ್ತಾ ಇದೆ. ಸದ್ಯಕ್ಕಿಲ್ಲ ಬದಲಾವಣೆ, ಟೆನ್ಷನ್ ಫ್ರೀ ಆದ ಸಿಎಂ ಸಿದ್ದು. ಸೋಮವಾರದ ಬಳಿಕ ಸಿಂಹಾಸನಕ್ಕೆ ಸಿಗುತ್ತಾ ಕ್ಲೈಮ್ಯಾಕ್ಸ್? ಸದ್ಯಕ್ಕೆ ಬದಲಾವಣೆ ಇಲ್ಲ ಎಂಬ ಎಐಸಿಸಿ ಕ್ಯಾಪ್ಟನ್ ಖರ್ಗೆ ಮಾತು ಸಿಎಂ ಸಿದ್ದರಾಮಯ್ಯ ಬಲ ಹೆಚ್ಚಿಸಿದೆ. ಬದಲಾವಣೆಗೆ ಪಟ್ಟು ಹಿಡಿದಿದ್ದ ಡಿಕೆಶಿ ಬೆಂಬಲಿಗರಿಗೆ ಈ ಮಾತಿನ ಶಾಕ್ ಅನ್ನ ಅರಗಿಸಿಕೊಳ್ಳೋಕಾಗ್ತಾ ಇಲ್ಲ. ಸಿದ್ದು ಬೆನ್ನಿಗೆ ಆಪ್ತ ಸಚಿವರು, ಶಾಸಕರು ನಿಂತಿದ್ದು ಖರ್ಗೆ ಹೇಳಿಕೆಯಿಂದ ಸಿಎಂ ಪ್ರಬಲ ಎಂಬ ಸಂದೇಶ ರವಾನೆಯಾದಂತೆ ಕಾಣಿಸ್ತಿದೆ. ಪಕ್ಷಕ್ಕೆ ಅಹಿಂದವೇ ಪ್ರಬಲ ಶಕ್ತಿ. ಈ ಶಕ್ತಿಯ ಹಿಂದಿನ ಶಕ್ತಿ ಸಿದ್ದರಾಮಯ್ಯ. ಹೀಗಾಗಿ ಅಹಿಂದಯ್ಯನ ರಕ್ಷಿಸೋಕೆ ಖರ್ಗೆ ಮುಂದಾದ್ರ ಅನ್ನುವಂಥ ಮಾತೂ ಇದೆ. ಸಿದ್ದರಾಮಯ್ಯರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ ಹರಿಪ್ರಸಾದ್. ಸಿಂಹಾಸನ ಬದಲಾಗದಂತೆ ಸಿಗುತ್ತಾ ಹೈಕಮಾಂಡ್ನ ಪ್ರಸಾದ? ಈ ನಡುವೆ ನಿನ್ನೆ ಮಹತ್ವದ ಬೆಳವಣಿಗೆ ನಡೆದಿದೆ. ಒಟ್ಟು 2 ಮೀಟಿಂಗ್ಗಳಾಗಿದ್ದು ಅಚ್ಚರಿಗೆ ಕೆಡವಿದೆ. ಹೈಕಮಾಂಡ್ ಜೊತೆ ನೇರ ಸಂಪರ್ಕ ಹೊಂದಿರುವ ಹರಿಪ್ರಸಾದ್ ಸಿಎಂ ಸರ್ಕಾರಿ ನಿವಾಸ ಕಾವೇರಿಗೆ ಆಗಮಿಸಿ ಪ್ರತ್ಯೇಕ ಮಾತುಕತೆ ಮಾಡಿದ್ರು. ನಾಯಕತ್ವ ಬದಲಾವಣೆಯ ಚರ್ಚೆಯ ನಡುವೆ ಈ ಭೇಟಿ ಮಹತ್ವವನ್ನ ಪಡ್ಕೊಂಡಿದೆ. ಇದಾದ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವ ಜಮೀರ್ ಅಹಮದ್ ಜೊತೆ ರಹಸ್ಯ ಮಾತುಕತೆ ನಡೆಸಿದ್ದು ಈ ಸಭೆಯು ಕುತೂಹಲವನ್ನ ಕೆರಳಿಸಿದೆ. ಊಟ ಮಾಡುವಾಗ ಸ್ವಾಭಾವಿಕವಾಗಿ ನಾವೆಲ್ಲ ಯಾರು ರಾಜಕಾರಣಿಗಳು. ಸೊ ಅದರಿಂದ ರಾಜಕಾರಣ ಮಾತಾಡಲೇಬೇಕಲ್ಲ. ಸೊ ರಾಜಕಾರಣನೂ ಮಾತಾಡಿದ್ವಿ. ಅದರಲ್ಲೇನು ಮುಚ್ಚುಮರೆ ಏನಿದೆ? ರಾಜಕಾರಣನು ಪ್ರಸ್ತುತ ರಾಜಕಾರಣ ಮಾತಾಡ್ದು. ಪುನರಚನೆ ದಾಳ ಉರುಳಿಸಿದ ಸಚಿವ ಬೈರತಿ ಸುರೇಶ್. ಸಚಿವ ಸ್ಥಾನ ತ್ಯಾಗಕ್ಕೆ ಮುಂದಾದ ಶಿವಾನಂದ ಪಾಟೀಲ್. ಶಿವಮೊಗ್ಗದಲ್ಲಿ ಸಚಿವ ಬೈರತಿ ಸುರೇಶ್ ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಮಾತನಾಡಿದ್ದಾರೆ. ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಶಾಸಕರು ದೆಹಲಿಗೆ ಹೋದ್ರೆ ತಪ್ಪಿಲ್ಲ ಎಂದಿದ್ದಾರೆ. ಇತ್ತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಸಚಿವ ಸ್ಥಾನ ಬಿಟ್ಟುಕೊಡೋಕೆ ರೆಡಿ ಅನ್ನುವ ಸಂದೇಶವನ್ನ ನೀಡಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಹೋಗ್ತಾನೆ ಇರ್ತಾರ್ರಿ, ತಪ್ಪೇನೈತೆ? ಒಳ್ಳೆ ಕತೆ ಆಯ್ತಲ್ಲ, ಹೋಗ್ಬಾರ್ದು ಅಂತ ಕಾನೂನು ಇದೆಯಾ? ಬಿಜೆಪಿ ಸರ್ಕಾರದಲ್ಲಿ 3 ಜನ ಮುಖ್ಯಮಂತ್ರಿಗಳು ಚೇಂಜ್ ಮಾಡ್ತಾರೆ. ಹಾಗಾದ್ರೆ ಕ್ಯಾಬಿನೆಟ್ ರಿಶಫಲ್ ಆಗಬಾರ್ದಾ? ಸಿಗ್ಲಿ, ಅವಕಾಶ ಬಿಡಿ, ಎಲ್ಲರಿಗೂ ಸಿಗ್ಲಿ. ಅದರಲ್ಲಿ ನಾನು ಎಂದೂ ಆ ಥರದ ಪ್ರಯತ್ನ ಮಾಡಿಲ್ಲ. ಕೊಡುವಂತ ದೆಹಲಿಗೂ ಹೋಗಿಲ್ಲ ನಾನು. ನಿಮ್ಗದು ಗೊತ್ತಿದೆ ಏನಿಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದೂ ದೆಹಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನಾನು ಇದು ಹೆಲ್ತ್ ಮಿನಿಸ್ಟ್ರಿ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದ್ರೂ ಬಿಡಕ್ಕೆ ರೆಡಿ ಇದ್ದೀವಿ ನಾವು. ಅದರಲ್ಲಿ ಏನು ಎರಡು ಮಾತಿಲ್ಲ. ನನಗೆ ಸ್ಥಾನ ಬೇಕು ಅಂದ್ರೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಕೆಪಿಸಿಸಿ ಪಟ್ಟದ ಮೇಲೆ ಸಚಿವ ಎಂಬಿ ಪಾಟೀಲ್ ಕಣ್ಣು. ಕೆಪಿಸಿಸಿ ಪಟ್ಟಕ್ಕೆ ಪೈಪೋಟಿ ತೀವ್ರಗೊಂಡಿದೆ. ಜಾರಕಿಹೊಳಿ ಈಗಾಗಲೇ ಟವಲ್ ಹಾಕಿ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಆದರೆ ಡಿಕೆಶಿ ಉತ್ತರಾಧಿಕಾರಿ ಸ್ಥಾನಕ್ಕೆ ಎಂಬಿ ಪಾಟೀಲ್ ಕಸರತ್ತು ಆರಂಭಿಸಿದಂತೆ ಕಾಣಿಸ್ತಾ ಇದೆ. 2 ಬಾರಿ ಅವಕಾಶ ಬಂದಿದೆ. ಸಚಿವನಾಗಿದ್ದಕ್ಕೆ ಬಿಟ್ಟಿದ್ದೆ, ಸ್ಥಾನ ಬೇಕು ಅಂದ್ರೆ ಎಲ್ಲಿ ಹೇಳಬೇಕೋ ಕೇಳ್ತೀನಿ ಅನ್ನೋ ಮೂಲಕ ಕಾಂಪಿಟಿಷನ್ಗೆ ನಿಂತಿದ್ದಾರೆ.
ನಾನು KPCC ಅಧ್ಯಕ್ಷ ಅನೇಕ ಸಲ ನನಗೆ ಸಂದರ್ಭ ಬಂದಿತ್ತು. ನನಗೆ 2 ಸಲ ನನಗೆ ಅವಕಾಶ ಕೊಟ್ಟಿದ್ರು. ಕಾರಣಾಂತರದ ನೀರಾವರಿ ಮಂತ್ರಿ ಇದೆ, ನೀರು ಮುಂದುವರಿಬೇಕು ಅಂತೇಳಿ ನಾನು ಆ ಸಂದರ್ಭದಿಲ್ಲ. 2 ಸಲ ನನಗೆ ಬಂದಿತ್ತು ಅವಕಾಶ. ಇಲ್ಲ ಅಂತ ಪಕ್ಷ ನನಗೆಲ್ಲನೂ ಕೊಟ್ಟಿದೆ. ನಾನು KPCC ಅಧ್ಯಕ್ಷ ಆಗಬೇಕಾದ್ರೆ ಅದನ್ನು ಎಲ್ಲಿ ಹೋಗಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ನಾವು ಅಲ್ಲಿ ನಮ್ಮ ಹಿರಿಯರೇನು ಚರ್ಚೆ ಮಾಡ್ತೀವಿ, ಅವಾಗ ನಮಗೇನು ವಿಚಾರಗಳನ್ನ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುತ್ತೀವಿ. ಈ ಜಂಜಾಟಗಳ ನಡುವೆ ಸಿಎಂ ರಿಲ್ಯಾಕ್ಸ್ ಮೂಡ್ಗೆ ಜಾರಿದಂತೆ ಕಾಣಿಸ್ತಾ ಇದೆ. ನಾಯಕತ್ವ ಬದಲಾವಣೆಗೆ ಸಮಯ ಇನ್ನೂ ಬಂದಿಲ್ಲ ಅಂತ ಖರ್ಗೆ ಹೇಳಿಕೆ ಪ್ರಕಟವಾಗ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸೋಕೆ ಮುಂದಾಗಿದ್ದಾರೆ. ಎಲ್ಲ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಸಿಎಂ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಒಟ್ಟಾರೆ ಮುಂದಿನ ವಾರ ರಾಜ್ಯ ರಾಜಕೀಯದಲ್ಲಿ ಕಂಪನ ಏಳೋದಂತೂ ಖಚಿತ. ಬದಲಾವಣೆ ಆಗುತ್ತೋ ಇಲ್ವೋ ಅನ್ನುವುದಕ್ಕೆ ಕ್ಲಾರಿಟಿ ಸಿಗಲಿದೆ. ಮಂಜುನಾಥ್ ಜೊತೆ ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.